ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ನಮ್ಮ ದೇಶ ಸ್ವತಂತ್ರವಾಗಿ ಸರಿಸುಮಾರು 78 ವರ್ಷಗಳು ಕಳೆದರೂ ಕೂಡ ಕೆಲ ಗ್ರಾಮದಲ್ಲಿ ಆಗ್ತಾ ಇರುವ ಸಮಸ್ಯೆಗಳ ಬಗ್ಗೆ ಇದುವರೆಗೂ ಕೆಲ ಪ್ರಭಾವಿ ರಾಜಕಾರಣಿಗಳು ಮಾತ್ರ ಬಾಯಿಗೆ ಬಂದಂತೆ ಸುಳ್ಳು ಆಶ್ವಾಸನೆ ಕೊಡ್ತಾರೆ ಹೊರತು ಗ್ರಾಮದ ಜನರ ಕಷ್ಟಗಳನ್ನು ಬಗೆಹರಿಸಲು ಮಾತ್ರ ಹಿಂದೇಟು ಹಾಕಿದ್ದು ವಿಪರ್ಯಾಸದ ಸಂಗತಿ ಅಂತ ಹೇಳಬಹುದು. ಹಾಗಾದ್ರೆ ಇದೊಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದು ಎಲ್ಲರೂ ನೋಡಲೇಬೇಕಾದ ಟಿವಿ 20 ಸ್ಪೆಷಲ್ ವರದಿ ಅಂತ ಹೇಳಬಹುದು. ದೃಶ್ಯದಲ್ಲಿ ಕಾಣ್ತಾ ಇರೋದು ಇದೇನು ಜಮ್ಮು ಕಾಶ್ಮೀರ ಅಲ್ಲ ಅಥವಾ ಉತ್ತರ ಪ್ರದೇಶವೂ ಅಲ್ಲ. ಇದು ಹುಕ್ಕೇರಿ ತಾಲೂಕಿನ ಹರ್ಗಾಪುರ ಗಡಿ ಗ್ರಾಮ ಅಂತ ಕರೆಯಬಹುದು. ಇದಕ್ಕೆ ಮತ್ತೊಂದು ಹೆಸರು ವಲ್ಲಭಗಡ ಅಂತ ಕರೆಯುತ್ತಾರೆ. ಇದು ದಟ್ಟವಾದ ಅರಣ್ಯ ಇರುವ ಗುಡ್ಡಗಾಡು ಪ್ರದೇಶದಲ್ಲಿ ಇರುವ ಗ್ರಾಮ. ಇಲ್ಲಿ ಹರ್ಗಾಪುರ ಗ್ರಾಮದ ಸರ್ಕಾರಿ ಗಾಯರಾನ ಸರ್ವೆ ನಂಬರ್ 335 ಮತ್ತು 593 ನಂಬರ್ ಇರುವ ಜಮೀನನ್ನ ಸಾರ್ವಜನಿಕರು ಇಲ್ಲಿಯವರೆಗೂ ಬಳಕೆ ಮಾಡುತ್ತಾ ಬಂದಿದ್ದಾರೆ. ಆದರೆ ಇಲ್ಲಿಯವರೆಗೆ ದಾಖಲೆ ರಹಿತ ಆಸ್ತಿ ಮಾಲೀಕರಾಗಿ ಇವರೆಲ್ಲ ಉಳಿದಿರೋದು ವಿಪರ್ಯಾಸ. ಹೀಗಾಗಿ ಈ ಜನವಸತಿ ಗ್ರಾಮವನ್ನ ಕಂದಾಯ ಗ್ರಾಮವನ್ನಾಗಿ ಪರಿವರ್ತಿಸಲು ಮತ್ತು ನಿವಾಸಿಗಳಿಗೆ ವಾಸ್ತವ್ಯದ ಹಕ್ಕು ದಾಖಲೆಗಳನ್ನು ಪೂರೈಸಲು ಈ ಸ್ವತ್ತು ಉತ್ತಾರ ಪೂರೈಕೆಗೆ ವಿನಂತಿ ಮಾಡಿಕೊಂಡಿದ್ದಾರೆ. ಇದೆಲ್ಲ ಗಮನದಲ್ಲಿ ಇಟ್ಟ ಗ್ರಾಮ ಪಂಚಾಯಿತಿ ಸದಸ್ಯ ಸಂಜಯ್ ಕೋಕಿತಕರ್ ಮತ್ತು ಜನಾರ್ದನ ಶೇಲಾರ ಅವರು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಮನವಿ ಪತ್ರ ಕೊಟ್ಟು ಗಮನಕ್ಕೆ ತಂದ ತಕ್ಷಣ ಸಚಿವರು ತಕ್ಷಣವೇ ಸ್ಪಂದಿಸಿ ಕಾನೂನು ಪ್ರಕಾರ ಗ್ರಾಮಕ್ಕೆ ಅವರ ಹಕ್ಕನ್ನು ಕೊಡುವುದಾಗಿ ಸರ್ಕಾರಕ್ಕೆ ಅವರು ಕೊಟ್ಟ ಪತ್ರದ ಮೂಲಕ ನಿರ್ದೇಶನ ನೀಡಿದ್ದಾರೆ. ಇನ್ನು ಕೆಲ ತಿಂಗಳಲ್ಲಿ ಹರಗಾಪುರ ಗ್ರಾಮದ ಬೇಡಿಕೆ ಇಟ್ಟ ಸರ್ವೆ ನಂಬರ್ಗಳಿಗೆ ಈ ಸ್ವತ್ತು ಉತ್ತರ ಲಭ್ಯವಾಗಲಿದೆ ಎಂದು ಸಂಜಯ ಕೋಕಿತ್ಕರ್ ಮತ್ತು ಜನಾರ್ದನ ಶೇಲಾರ್ ಮಾಧ್ಯಮಗಳ ಮುಂದೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನಾವು ಹುಟ್ಟಿದ್ದು ಹರಗಾಪುರ ಗಡದಲ್ಲಿ, ನಮ್ಮ ಮನೆ ಇರೋದು ಹರಗಾಪುರ ಗಡದಲ್ಲಿನೇ. ಆದರೂ ನಮಗೆ ಈ ಸತ್ತು ಇನ್ನೂ ಮಟ್ಟ ಸಿಕ್ಕಿರಲಿಲ್ಲ. ಈಗ ಸತೀಶ್ ಸಾವ್ಕಾರ ಕಡೆಯಿಂದ ಒಂದು ಸವಲತ್ತನ್ನು ಸಿಗ್ತಾ ಇದೆ. ಅವರು ನಮಗೆ ಈ ಸತ್ತು ಮಾಡಲಿಕ್ಕೆ ಒಂದು ಲೆಟರ್ ತಹಸೀಲ್ದಾರ್ ಆಫೀಸ್ಗೆ ಕೊಟ್ಟಿದ್ದಾರೆ. ಮತ್ತು ನಮ್ಮ ಊರಿನ ಸರ್ವೆ ನಂಬರು 335 ಮತ್ತು 593ರಲ್ಲಿ ಇರುವ ಎಲ್ಲ ವಸತಿಗಳನ್ನು ಈ ಸತ್ತು ಮಾಡಿ ಕೂಡ್ರಿ ಅಂತ ಒಂದು ಲೆಟರ್ ಬಂದಿದೆ ನಮಗೆ ಸತೀಶ್ ಸಾವ್ಕಾರ ಕಡೆಯಿಂದನೂ ಒಂದು ಲೆಟರ್ ಕೊಟ್ಟಿದ್ದಾರೆ ತಹಸೀಲ್ದಾರ್ ಆಫೀಸಿಗೆ. ಅವರು ವರ್ಕ್ ಚಾಲೂ ಇದೆ, 75% ಮಟ್ಟ ವರ್ಕ್ ಆಗಿದೆ. ಇನ್ನೊಂದು ತಿಂಗಳಲ್ಲಿ ಎಲ್ಲ ಕೆಲಸ ಪೂರ್ತಿ ಆಗುತ್ತೆ ಅಂತ ಹೇಳಿದ್ದಾರೆ. ಊರಿನ ಜನರ ಅನುಕೂಲತೆ ಅಂದರೆ 4500 ಜನ ಇದ್ದಾರೆ ನಮ್ಮ ಊರಲ್ಲಿ. ಅವರೆಲ್ಲರಿಗೂ ಅನುಕೂಲತೆಯನ್ನು ಆಗುತ್ತೆ. ಈ ಸತ್ತು ಕಂಡಿದ್ದರೆ ಅದು ಆಗುತ್ತೆ ಅಂತ ನಾವು ಹೇಳಲಿಕ್ಕೆ इष्टपडते. संजय कोकेकर. मला एक सांगायचं म्हणजे की बरेच वर्ष झाले आम्ही हरगापूर ग्रामाचे आमच्या राहत्याला घरापासून वंचित असल्याचं नजरेला आलं होतं. ते म्हणजे कसं, इतके वर्ष आम्ही गावात राहतोय, पण कमीत कमी आमचे आजोबा झाले 100 ते 1.5 वर्षाच्या 150 वर्षाच्या अगोदरपासून आम्हाला राहण्याकरिता जागा आहे, पण ते आमच्या नावावर नसल्या कारणानं एक येसूत उतारा किंवा काही आता पण काही झालेलं नाही. याचं कारण म्हणजे काय, आतापर्यंत कोणी मंत्री असून दे किंवा कोणी MLA असून दे किंवा MP असून दे, या गोष्टीवर कोणीही लक्ष घातलेलं नव्हतं. लक्ष घालून ते काम करण्याच्या मागं कोणीही नव्हतं. आता फक्त आम्हाला एवढं सांगावं असं वाटतं की जसं आम्ही सतीश अण्णांच्या ह्याच्या मार्गदर्शनाखाली आम्ही गेलो त्यावेळेपासून आम्हाला त्या कुठं जायचं, काय करायचं किंवा आम्हाला कशी कागदपत्रं गोळा करायची ते सगळं करून आम्ही त्याची पूर्तता करण्याला चालू आहे. आणि ते नव्हे ते सतीश अण्णा जारकुळे यांच्याकडून आम्हाला एक तहसीलदारांना निवेदन देण्याकरता म्हणून त्यांच्याकडून एक लेटर देखील आम्हाला हवं होतं. ते लेटर आम्ही हे करून त्यांच्याकडून काम होत असल्याचा एक आम्हाला हरगापूर गडच्या लोकांना आनंद होत आहे. कुठल्या स्टेपला आलं ते काम आता? ते आता नाही म्हटलं तरी सुद्धा ते काम आता आमचं नाही म्हटलं सुद्धा 70% काम झालेलं आहे. अजून एक 30% काम बाकीचं राहिलेलं आहे. ते पण पूर्ण करून देतो म्हणून परवाच आता सतीश अण्णा सांगितलं आम्हाला. ವಿನಾಯಕ ಭೋಸಲೆ, ಟಿವಿ 20 ಕನ್ನಡ ನ್ಯೂಸ್, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
ಪಿಸಿಎನ್ ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.